Good morning students. Now previous class profit and loss appropriation ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಇವತ್ತು ಕೂಡ ನಾವು ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ಈ ಪ್ರಾಬ್ಲಮ್ ನಲ್ಲಿ ನೀವು ಎಲ್ಲಾ ತರಹದ ಅಡ್ಜಸ್ಟ್ಮೆಂಟ್ಸ್ ಗಳನ್ನು ನೋಡ್ತೀವಿ. ಸೊ ಇದನ್ನ ನಾನೇ ಕ್ರಿಯೇಟ್ ಮಾಡಿದ್ದೀನಿ. ಸೊ ಹಾಗಾಗಿ ನಿಮಗೆ ಯಾವುದೇ ತರಹದ ಡೌಟ್ಸ್ ಬಂದಲ್ಲಿ ನನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಸ್ಟೂಡೆಂಟ್ಸ್, ಈಗ ನಾವು ಪ್ರಾಬ್ಲಮ್ ಅನ್ನು ನೋಡೋಣ. ಒಂದ್ಸತಿ ಓದ್ಕೊಂಡು ಬರೋಣ. Arun and Dinesh are partners. So Arun ಹಾಗೂ ದಿನೇಶ್ ಎಂಬ ಪಾರ್ಟ್ನರ್ಸ್ ಇದ್ದಾರೆ, ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ಅದನ್ನ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. Sharing profits in the ratio of 5:3. So our profit sharing ratio 5:3 ಆಗಿದೆ. They introduced capitals of rupees 2,50,000 and rupees 1,50,000. So capitals ಅನ್ನು ತಂದಿದ್ದಾರೆ. So opening capitals ಅನ್ನು ತಂದಿದ್ದಾರೆ. So 2,50,000 Arun ತಂದಿದ್ದಾರೆ, 1,50,000 Dinesh ತಂದಿದ್ದಾರೆ. They bought additional capitals of rupees 1,50,000 and rupees 90,000. So ಅವರು ಕ್ಯಾಪಿಟಲ್ಸ್ ಜೊತೆಗೆ ಇನ್ನೊಂದಿಷ್ಟು ಕ್ಯಾಪಿಟಲ್ಸ್ ಅನ್ನು ತಂದಿದ್ದಾರೆ. ಅಡಿಷನಲ್ ಕ್ಯಾಪಿಟಲ್ ಅನ್ನು ಕೂಡ ತಂದಿದ್ದಾರೆ. ಸೊ ಎಷ್ಟು ತಂದಿದ್ದಾರೆ? Arun 1,50,000 and Dinesh 90,000. The interest on capital is to be charged at 6% per annum. So interest ಅನ್ನು ಚಾರ್ಜ್ ಮಾಡಬೇಕಾಗುತ್ತೆ on capital 6% per annum. So opening capital ಅಥವಾ additional capital ಅಂತ ಏನು ಹೇಳಿಲ್ಲ. ಸೊ ನಾವು ಏನು ಮಾಡಬೇಕು? opening capital ಮೇಲೂ ಮಾಡಬೇಕು, additional capital ಮೇಲೂ ನಾವು interest ಅನ್ನು 6% ಚಾರ್ಜ್ ಮಾಡಬೇಕು. Next, Arun is paid a salary of rupees 2,000 per month. So Aruniಗೆ ಸ್ಯಾಲರಿ ಅನ್ನು ಕೊಡ್ತಾ ಇದ್ದಾರೆ. ಸೊ 2,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪರ್ ಮಂತ್ ಅಂತ ಕೊಟ್ಟಾಗ ನಾವು ಅದನ್ನ ಇಯರ್ ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ 2,000 into 12 ಮಾಡಬೇಕು. ಸೊ ನಮಗೆ ಎಷ್ಟು ಬರುತ್ತೋ ಅಷ್ಟು ಅಮೌಂಟ್ ನಾವು ಬರೀಬೇಕು. ಸೊ ಅದೇ ತರ ದಿನೇಶ್ ಸ್ಯಾಲರಿ ಅನ್ನು ಕೊಟ್ಟಿದ್ದಾರೆ, 3,000 ಪರ್ ಮಂತ್ ಕೊಟ್ಟಿದ್ದಾರೆ. ಸೊ ಪರ್ ಮಂತ್ ಅಂತ ಇದೆ. ಸೊ ಇದನ್ನು 3,000 into 12 ಮಾಡಬೇಕು. ಸೊ 12 ಮಂತ್ಸ್ ಇರುತ್ತೆ ಒಂದು ಇಯರ್ ಅಲ್ಲಿ. ಸೊ 12 ಮಂತ್ಸ್ ಗೆ ನಾವು ಅದನ್ನ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಬೇಕು. Dinesh is entitled to commission of rupees 8,000 bracket annually ಅಂತ ಕೊಟ್ಟಿದ್ದಾರೆ. ಸೊ ದಿನೇಶ್ ಗೆ ಅವರು ಕಮಿಷನ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಆನ್ಯುವಲ್ ಕಮಿಷನ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಯಾವುದೇ ತರಹದ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ. ನಾವು ಇದೇ ಅಮೌಂಟ್ ಅನ್ನು ನಾವು ಅಲ್ಲಿ ಹಾಕಬೇಕು. ಸೊ 8,000 rupees ಅವನಿಗೆ ಕಮಿಷನ್ ಅನ್ನು ಕೊಡ್ತಾ ಇದ್ದಾರೆ. The drawings of Arun and Dinesh during the year 2018 and 19 were rupees 1 lakh and rupees 60,000. So drawings ಅನ್ನು ಮಾಡಿದ್ದಾರೆ. ಸೊ ಅರುಣ್ ಹಾಗೂ ದಿನೇಶ್ ಇಬ್ರು ಕೂಡ ಡ್ರಾಯಿಂಗ್ಸ್ ಅನ್ನು ಮಾಡಿದ್ದಾರೆ. ಸೊ ಅಮೌಂಟ್ ಕೂಡ ಕೊಟ್ಟಿದ್ದಾರೆ 1 lakh and 60,000 ಅಂತ ಹೇಳಿದ್ದಾರೆ. ಸೊ ಇದು ಪರ್ಸನಲ್ ಆಗಿರೋದ್ರಿಂದ ನಾವು ಇದನ್ನ ಪರ್ಸನಲ್ ಅಕೌಂಟ್ ಅಲ್ಲಿ ಮಾತ್ರ ರೆಕಾರ್ಡ್ ಮಾಡ್ತೀವಿ. ಡ್ರಾಯಿಂಗ್ಸ್ ಅನ್ನ ಪರ್ಸನಲ್ ಅಕೌಂಟ್ ಅಲ್ಲಿ ಮಾತ್ರ ರೆಕಾರ್ಡ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಲ್ಲಿ ಹಾಕ್ತೀವಿ. ಸೊ ಇದನ್ನ ಕೇರ್ಫುಲಿ ನೋಡಬೇಕು. And interest on drawings. So interest on drawings is amounted to rupees 800 and rupees 600 respectively. So ನಮಗೆ interest on drawings percentage ಕೊಟ್ಟಿಲ್ಲ. ಸೊ ಕೊಟ್ಟಿದ್ರೆ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಳ್ಬೇಕು ಅಮೌಂಟ್ ಗೆ. ಸೊ ನಮಗೆ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಅಮೌಂಟ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ನಾವು ಅಮೌಂಟ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ rupees 800 and rupees 600 our drawings ಆಗಿದೆ, interest on drawings ಆಗಿದೆ. The net profit before above adjustments were rupees 85,000. So net profit ಅಂತ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಅನ್ನು ಓದಬೇಕು. Net profit before the above adjustment. ಸೊ ನಮಗೆ ಏನು ಕೊಟ್ಟಿದ್ದಾರೆ? Net profit before adjustment ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಯಾವುದೇ ತರಹದ ಕ್ಯಾಲ್ಕುಲೇಷನ್ಸ್ ಮಾಡುವಾಗಿಲ್ಲ. ಸೊ ಡೈರೆಕ್ಟ್ ಆಗಿ ನಾವು ಈ ಅಮೌಂಟ್ ಅನ್ನು ಕನ್ಸಿಡರ್ ಮಾಡಬೇಕು. ಸೊ ಎಷ್ಟು ಕೊಟ್ಟಿದ್ದಾರೆ? 85,000 ಅನ್ನು ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಪ್ಯಾರಾಗ್ರಾಫ್ ನೋಡಿ. Prepare profit and loss appropriation account showing distribution of profits. So now profit and loss appropriation account ಅನ್ನು ಪ್ರಿಪೇರ್ ಮಾಡಬೇಕು. ಸೊ ಅದೇ ಮಾಡಿದ್ರೆ ನಮಗೆ distribution of profits ಅನ್ನು ತೋರಿಸುತ್ತೆ. ಅದೇ ರೀತಿ and also partners capital account. ಸೊ ಮತ್ತೆ partners capital account ಕೂಡ ನಾವು ಇಲ್ಲಿ ಹಾಕಬೇಕು. ಸೊ ನಾವು ಇಲ್ಲಿ partners account ಅನ್ನ ಯಾವ ಮೆಥಡ್ ಅನ್ನು ಕೊಟ್ಟಿಲ್ಲ. ಸೊ ನಾವು ಏನು ಮಾಡಬೇಕು? ನಾವು ಆಲ್ವೇಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅನ್ನು ಫಾಲೋ ಮಾಡಬೇಕು. ಸೊ ಈಗ ಸೊಲ್ಯೂಷನ್ ಗೆ ಹೋಗೋಣ. ಸೊ ಸ್ಟೂಡೆಂಟ್ಸ್, ಈಗ ನಾವು ಸೊಲ್ಯೂಷನ್ ಗೆ ಹೋಗಬೇಕು. ಸೊಲ್ಯೂಷನ್ ಗೆ ಮುಂಚೆ
ಗಿವನ್ ಇನ್ಫಾರ್ಮೇಶನ್ ಅನ್ನು ಬರೀಬೇಕು. ಸೊ ಗಿವನ್ ಇನ್ಫಾರ್ಮೇಶನ್ ಅನ್ನು ಬರೆದಿದ್ದೀನಿ. ಅರುಣ್ ಹಾಗೂ ದಿನೇಶ್ ಅವರ ರೇಷಿಯೋ ಕೊಟ್ಟಿದ್ದಾರೆ 5:3 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಬರೆದಾಯ್ತು. ಸೊ ಈಗ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಬೇಕು. ಸೊ ಅದೇ ರೀತಿ ನಾನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮ್ಯಾಟ್ ಕೂಡ ಹಾಕಿದ್ದೇನೆ. ಸೊ ಇಲ್ಲಿ ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಮೆಥಡ್ಸ್ ಯಾವ ಫಾಲೋ ಮಾಡಬೇಕು ಅಂತ ಹೇಳಿಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ಯೂಶುವಲಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅನ್ನು ನಾವು ಇಲ್ಲಿ ಫಾಲೋ ಮಾಡ್ತಾ ಹೋಗ್ತೀವಿ. ಸೊ ನಾವು ಮೊದಲಿಗೆ ಏನ್ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟೇಷನ್ ಅಕೌಂಟ್ ಹಾಕಬೇಕು. ಸೊ ಕಂಪನಿ ಇದನ್ನ ಪ್ರಿಪೇರ್ ಮಾಡುತ್ತೆ. ಸೊ ಅವರಿಗೆ ಇನ್ಕಮ್ ಆದ್ರೆ, ಸೊ ಕಂಪನಿಗೆ ಇನ್ಕಮ್ ಬಂದ್ರೆ ಅದನ್ನ ಕ್ರೆಡಿಟ್ ಸೈಡ್ ಬರಬೇಕು. ಅವರಿಗೆ ಎಕ್ಸ್ಪೆನ್ಸಸ್ ಆದ್ರೆ, ಲಾಸ್ ಆದ್ರೆ ಅದನ್ನ ನಾವು ಏನ್ ಮಾಡಬೇಕು, ಡೆಬಿಟ್ ಸೈಡ್ ಬರ್ತಾ ಹೋಗ್ಬೇಕು. ಸೊ ನಾವು ಮೊದಲಿಗೆ ಪಾರ್ಟ್ನರ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ನಾವು ಏನ್ ಮಾಡಬೇಕು, ನೆಟ್ ಪ್ರಾಫಿಟ್ಸ್ ಅನ್ನ ಬರಬೇಕು. ಸೊ ನೆಟ್ ಪ್ರಾಫಿಟ್ ಬಿಫೋರ್ ಅಡ್ಜಸ್ಟ್ಮೆಂಟ್ ಅನ್ನು ನಾವು ಏನ್ ಮಾಡಬೇಕು, ಮೊದಲಿಗೆ ಬರಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇವಾಗ ನೋಡಿ. ಸೊ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಬಿಫೋರ್ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಇರೋದ್ರಿಂದ ನಾವು ಅದನ್ನ ಏನ್ ಮಾಡಬೇಕು, ಕ್ರೆಡಿಟ್ ಸೈಡ್ ಬರಬೇಕು. ಸೊ ಕಂಪನಿಗೆ ಅದು ಇನ್ಕಮ್ ಆಗುತ್ತೆ. ಸೊ ಅದಕ್ಕೆ ಕ್ರೆಡಿಟ್ ಸೈಡ್ ಅಂತ ಬರಬೇಕು. ಬೈ ನೆಟ್ ಪ್ರಾಫಿಟ್ ಅಂತ ಬರಬೇಕು. ಸೊ ಬ್ರಾಕೆಟ್ ಅಲ್ಲಿ ಪ್ರಾಫಿಟ್ಸ್ ಬಿಫೋರ್ ಅಡ್ಜಸ್ಟ್ಮೆಂಟ್ ಅಂತ ಬರಬೇಕು. ಸೊ ಅಮೌಂಟ್ ಕೂಡ ಕೊಟ್ಟಿದ್ದಾರೆ. ಸೊ 85,000 ಇದೆ. 85,000 ಅನ್ನು ಮಾಡಬೇಕು, ಇಲ್ಲಿ ಮೊದಲಿಗೆ ಬರೀಬೇಕು. ಸೊ ನಾವೀಗ ನೆಕ್ಸ್ಟ್ ಎಂಟ್ರೀಸ್ ಅನ್ನ ಮಾಡ್ತಾ ಹೋಗ್ಬೇಕು. ಸೊ ನಾವು ಅದನ್ನ ಲಾಸ್ಟ್ ಇಂದ ಫಸ್ಟ್ ಗೆ ಬರ್ಬೋದು ಅಥವಾ ಫಸ್ಟ್ ಇಂದ ಲಾಸ್ಟ್ ಗೆ ಹೋಗ್ಬೋದು. ಸೊ ನಾವು ಯಾವುದೇ ತರ ಮೆಥಡ್ಸ್ ಅನ್ನ ಫಾಲೋ ಮಾಡಬಹುದು. ಆದ್ರೆ ನಾವು ಏನ್ ಮಾಡಬೇಕು, ಎಲ್ಲಾ ರೆಕಾರ್ಡ್ಸ್ ಅನ್ನ, ಎಲ್ಲಾ ಎಂಟ್ರೀಸ್ ಅನ್ನ ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಸೊ ಈ ಸೈಡ್ ಬರ್ತೇನೆ, ಕ್ರೆಡಿಟ್ ಸೈಡ್ ಬರ್ತೇನೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಂಪನಿಗೆ ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಸೊ ಯಾಕೆ ಇನ್ಕಮ್ ಆಗುತ್ತೆ ಅಂತಂದ್ರೆ, ಪಾರ್ಟ್ನರ್ಸ್ ಗಳು ಕಂಪನಿಯಿಂದ ಒಂದಿಷ್ಟು ದುಡ್ಡನ್ನ ತೆಗೆದಿರ್ತಾರೆ, ಡ್ರಾಯಿಂಗ್ಸ್ ಅನ್ನ ಮಾಡಿರ್ತಾರೆ. ಸೊ ಅದರ ಮೇಲೆ ಏನ್ ಮಾಡಬೇಕು, ಇಂಟ್ರೆಸ್ಟ್ ಅನ್ನ ಏನ್ ಮಾಡಬೇಕು, ಅವರು ಕಂಪನಿಗೆ ಕೊಡಬೇಕು. ಸೊ ಪಾರ್ಟ್ನರ್ಸ್ ಗಳು ಏನ್ ಮಾಡಬೇಕು, ಇಂಟ್ರೆಸ್ಟ್ ಅನ್ನ ಕಂಪನಿಗೆ ಕೊಡಬೇಕು. ಸೊ ಇಲ್ಲಿ ಕಂಪನಿಗೆ ಇನ್ಕಮ್ ಆಗಿರೋದ್ರಿಂದ ನಾವೇನ್ ಮಾಡ್ತೇವೆ, ಅದನ್ನ ಕ್ರೆಡಿಟ್ ಸೈಡ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬಂದು ಅಂಡರ್ಲೈನ್ ಮಾಡಬೇಕು. ಸೊ ಇಬ್ರು ಪಾರ್ಟ್ನರ್ಸ್ ಗಳು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪ್ರಾಬ್ಲಮ್ ಅಲ್ಲಿ ನಮಗೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪರ್ಸೆಂಟೇಜ್ ಕೊಟ್ಟಿಲ್ಲ, ನಮಗೆ ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಯಾವುದೇ ತರಹದ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡೋದಿಲ್ಲ. ಅರುಣ್ಗೆ ಎಷ್ಟು ಕೊಟ್ಟಿದ್ದಾರೆ, ಅರುಣ್ ಎಷ್ಟು ಕೊಟ್ಟಿದ್ದಾನೆ, 800 rupees ಕೊಟ್ಟಿದ್ದಾನೆ. ದಿನೇಶ್ ಎಷ್ಟು ಕೊಟ್ಟಿದ್ದಾನೆ, 600 rupees ಅನ್ನ ಕೊಟ್ಟಿದ್ದಾನೆ. ಸೊ ಬೈ ಚಾನ್ಸ್ ನಮಗೆ ಇಂಟ್ರೆಸ್ಟ್ ಅನ್ನ ಕೊಟ್ಟರೆ ನಮಗೆ ಡ್ರಾಯಿಂಗ್ಸ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪರ್ಸೆಂಟೇಜ್ ಕೊಟ್ಟು ಡ್ರಾಯಿಂಗ್ಸ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅವಾಗ ನಾವು ಏನ್ ಮಾಡಬೇಕು, ಆ ಪರ್ಸೆಂಟೇಜ್ ಅನ್ನ ಡ್ರಾಯಿಂಗ್ಸ್ ಮೇಲೆ ತೆಗಿಬೇಕು. ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಡೈರೆಕ್ಟ್ ಏನ್ ಮಾಡಿದ್ದೇವೆ, ಅಮೌಂಟ್ ಅನ್ನ ತಗೊಂಡಿದ್ದೇವೆ. ಸೊ ಟೋಟಲ್ ಮಾಡಬೇಕು, ಅಮೌಂಟ್ ಕಾಲಮ್ ಅಲ್ಲಿ 1,400 ಬರುತ್ತೆ. ಸೊ ಅದನ್ನ ನಾವು ಏನ್ ಮಾಡಬೇಕು, ಇಲ್ಲಿ ಬರೀಬೇಕು. ಸೊ ಅದೇ ರೀತಿ ಈಗ ಡೆಬಿಟ್ ಸೈಡ್ ಬರ್ತಾ ಇದೆ. ಸೊ ಡೆಬಿಟ್ ಸೈಡ್ ಎಂಟ್ರೀಸ್ ಅನ್ನು ನಾವು ಏನ್ ಮಾಡಬೇಕು, ಬರಿತಾ ಹೋಗ್ಬೇಕು. ಸೊ ಇಲ್ಲಿ ಫಸ್ಟ್ ಗೆ ನಾನು ಬರ್ತೀನಿ, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರ್ತಾ ಇದ್ದಾರೆ. ಸೊ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಬ್ರು ಪಾರ್ಟ್ನರ್ಸ್ ಮೇಲೆ ಇದೆ. ಸೊ ಇಬ್ರು ಪಾರ್ಟ್ನರ್ಸ್ ಗೆ ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದೆ ಕಂಪನಿ. ಸೊ ಕಂಪನಿಗೆ ಪೇಮೆಂಟ್ ಆಗುತ್ತೆ, ಅದಕ್ಕೆ ನಾವು ಡೆಬಿಟ್ ಸೈಡ್ ಬರ್ತಾ ಇದ್ದೇವೆ. ಸೊ ಅರುಣ್, ಇನ್ನೊಂದು ದಿನೇಶ್. ಸೊ ನಮಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ಅದನ್ನ ಅಮೌಂಟ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ವರ್ಕಿಂಗ್ ನೋಟ್ ಹಾಕಬೇಕು. ಸೊ ಇಲ್ಲಿ ವರ್ಕಿಂಗ್ ನೋಟ್ ಹಾಕಿದ್ದೇನೆ. ಸೊ ನಾನು ಈಗ ಪಾರ್ಟ್ನರ್ಸ್ ಗಳ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಪರ್ಸೆಂಟೇಜ್ ಕೊಡ್ತೀವಿ. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 6% per annum ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಕ್ಯಾಪಿಟಲ್ ಎರಡು ತರದ ಕ್ಯಾಪಿಟಲ್ ಇದೆ. ಸೊ ಮೊದಲಿಗೆ ಯಾವ ಕ್ಯಾಪಿಟಲ್ ಇದೆ, ಓಪನಿಂಗ್ ಕ್ಯಾಪಿಟಲ್ ಅನ್ನ ತಂದಿದ್ದಾರೆ, ಪಾರ್ಟ್ನರ್ಸ್ ಗಳು ಓಪನಿಂಗ್ ಕ್ಯಾಪಿಟಲ್ ಅನ್ನ ತಂದಿದ್ದಾರೆ. ಅದೇ ರೀತಿ ಏನ್ ಮಾಡಿದ್ದಾರೆ, ಫರ್ದರ್ ಕ್ಯಾಪಿಟಲ್, ಫ್ರೆಶ್ ಕ್ಯಾಪಿಟಲ್, ಅಡಿಷನಲ್ ಕ್ಯಾಪಿಟಲ್ ಕೂಡ ಏನ್ ಮಾಡಿದ್ದಾರೆ, ಪಾರ್ಟ್ನರ್ಸ್ ಗಳು ತಂದಿದ್ದಾರೆ. ಸೊ ಹಾಗಾಗಿ ನಾವು ಏನ್ ಮಾಡಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ನಾವು ಎರಡು ಕ್ಯಾಪಿಟಲ್ ಮೇಲೆ ಏನ್ ಮಾಡಬೇಕು, ಚಾರ್ಜ್. ಸೊ ಮೊದಲಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಅರುಣ್ ಕ್ಯಾಪಿಟಲ್ ಅನ್ನ ಚಾರ್ಜ್ ಮಾಡ್ತೀನಿ. ಸೊ ಅರುಣ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಅವನ ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದೆ, 2,50,000 ಇದೆ. ಸೊ ಅವನ ಓಪನಿಂಗ್ ಕ್ಯಾಪಿಟಲ್ 2,50,000 ಇದೆ. ಅದ್ರ ಮೇಲೆ ನಾನು ಏನ್ ಮಾಡಬೇಕು,
6% ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡಬೇಕು. 6% ಅನ್ನು ಹಾಕಿದ್ರೆ ಎಷ್ಟಾಗುತ್ತೆ 15,000 ಆಗುತ್ತೆ. ಸೊ 2,50,000 into 6 divided by 100 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ 15,000 ಬರುತ್ತೆ. ಸೊ ಇದೇನೊಂದು ಓಪನಿಂಗ್ ಕ್ಯಾಪಿಟಲ್ ಮೇಲೆ 8%. ಸೊ ಓಪನಿಂಗ್ ಕ್ಯಾಪಿಟಲ್ ಏನಾಗಿರುತ್ತೆ, ಸೊ ಓಪನಿಂಗ್ ಕ್ಯಾಪಿಟಲ್ ಬಿಸಿನೆಸ್ ಸ್ಟಾರ್ಟ್ ಮಾಡಿದಾಗ ಕ್ಯಾಪಿಟಲ್ ಅನ್ನು ತಂದಿರೋದ್ರಿಂದ ಏನಾಗುತ್ತೆ ಆ ಕ್ಯಾಪಿಟಲ್ ಅನ್ನ ಫುಲ್ ಇಯರ್ ಗೆ ಯುಟಿಲೈಸ್ ಮಾಡಬೇಕು. ಅಡಿಷನಲ್ ಕ್ಯಾಪಿಟಲ್ ಅಂತ ಬಂದಾಗ, ಸೊ ಅಡಿಷನಲ್ ಕ್ಯಾಪಿಟಲ್ ಯಾವಾಗ ತಗೊಂಡು ಬರ್ತಾರೆ, ಕಂಪನಿಗೆ ಒಂದಿಷ್ಟು ದುಡ್ಡು ಕಡಿಮೆ ಇದ್ದಾಗ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ಅದು ಯೂಶುವಲಿ ಡ್ಯೂರಿಂಗ್ ದ ಇಯರ್. ಸೊ ಅಂದ್ರೆ ಅದು ಪೂರ್ತಿ ಇಯರ್ ಗೆ ಯುಟಿಲೈಸ್ ಆಗಿರೋದು. ನಮಗೆ ಹಾಫ್ ಇಯರ್ ಗೆ ಅಂತ ನಾವು ಅದನ್ನ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಯಾವುದೇ ತರದ ಡೇಟ್ ಕೊಟ್ಟಿಲ್ಲ, ಅಡಿಷನಲ್ ಕ್ಯಾಪಿಟಲ್ ಯಾವಾಗ ತಂದಿರೋದು ಅಂತ ಡೇಟ್ ಕೊಟ್ಟಿಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ಅದನ್ನ ಹಾಫ್ ಇಯರ್ ಗೆ ಕನ್ಸಿಡರ್ ಮಾಡಬೇಕು. ಸೊ ಅದನ್ನು ಕೂಡ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಎಷ್ಟು ತಂದಿದ್ದಾನೆ 1,50,000 rupees ಅನ್ನು ತಂದಿದ್ದಾನೆ ಅಡಿಷನಲ್ ಕ್ಯಾಪಿಟಲ್. ಸೊ ಅದನ್ನು ಕೂಡ 6% ಚಾರ್ಜ್ ಮಾಡಬೇಕು. ಮತ್ತೆ ಏನ್ ಮಾಡಬೇಕು, ಸೊ ಇದನ್ನ ಹಾಫ್ ಇಯರ್ ಗೆ ಅಂತ ಕನ್ಸಿಡರ್ ಮಾಡಿ ಮಾಡಬೇಕು. 6 divided by 12 ಅಂತ ಮಾಡಬೇಕು. ಸೊ 6 divided by 12 ಅಂತಂದ್ರೆ 1 ಇಯರ್ ಗೆ 12 months ಇರುತ್ತೆ. ಬಟ್ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ 6 months ಯೂಸ್ ಆಗಿದೆ ಅಂತ ಕನ್ಸಿಡರ್ ಮಾಡಿ ಅದನ್ನ 6 divided by 12 ಅಂತ ಬರ್ತೀನಿ. ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಪರ್ಸೆಂಟೇಜ್ ಪ್ರಕಾರ 4,500. ಸೊ ಓಪನಿಂಗ್ ಕ್ಯಾಪಿಟಲ್ ಮೇಲೆ ಆಯ್ತು. ಸೊ ಓಪನಿಂಗ್ ಕ್ಯಾಪಿಟಲ್ ಮೇಲೆ ಎಷ್ಟು ಬಂದಿದೆ, ಅರೌಂಡ್ ಓಪನಿಂಗ್ ಕ್ಯಾಪಿಟಲ್ ಮೇಲೆ 15,000 ಇಂಟ್ರೆಸ್ಟ್ ಬಂದಿದೆ. ಅವನ ಅಡಿಷನಲ್ ಕ್ಯಾಪಿಟಲ್ ಮೇಲೆ ಎಷ್ಟು ಬಂದಿದೆ 4,500. ಸೊ ಇವೆರಡನ್ನು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ 19,500 ಬರುತ್ತೆ. ಸೊ ಇದೇನಾಗುತ್ತೆ ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ ಅರುಣ್. ಸೊ ಅರುಣ್ನ ಓಪನಿಂಗ್ ಕ್ಯಾಪಿಟಲ್ ಪ್ಲಸ್ ಅಡಿಷನಲ್ ಕ್ಯಾಪಿಟಲ್, ಸೊ ಎರಡರ ಮೇಲೂ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡಿದ್ದಾರೆ 6%. ಸೊ ಎಷ್ಟಾಗುತ್ತೆ 19,500 ಆಗುತ್ತೆ. ಸೊ ಅದನ್ನ ನಾವು ಇಲ್ಲಿ ಬರೀತೀವಿ 19,500. ಸೊ ಇದೇ ರೀತಿ ನಾವು ಏನ್ ಮಾಡಬೇಕು, ದಿನೇಶ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿನೇಶ್ ಓಪನಿಂಗ್ ಕ್ಯಾಪಿಟಲ್ ಇದೆ, ಅಡಿಷನಲ್ ಕ್ಯಾಪಿಟಲ್ ಇದೆ. ಸೊ ಮೊದಲಿಗೆ ನಾವು ಓಪನಿಂಗ್ ಕ್ಯಾಪಿಟಲ್ ಮೇಲೆ ಮಾಡಬೇಕು. ಸೊ ಅವನ ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದೆ 1,50,000 ತಂದಿದ್ದಾನೆ. ಸೊ ಇದ್ರ ಮೇಲೆ 6% ಚಾರ್ಜ್ ಮಾಡಬೇಕು. ಸೊ ಓಪನಿಂಗ್ ಕ್ಯಾಪಿಟಲ್ ಯಾವಾಗ ಫುಲ್ ಇಯರ್ ಯುಟಿಲೈಸ್ ಆಗಿರುತ್ತೆ. ಸೊ 6% ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 9,000 ಬರುತ್ತೆ. ಸೊ 1,50,000 into 6 divided by 100 ಮಾಡಿದಾಗ ನಮಗೆ 9,000 ಬರುತ್ತೆ. ಸೊ ಅದೇ ರೀತಿ ಅವನ ಅಡಿಷನಲ್ ಕ್ಯಾಪಿಟಲ್ ಬೆಲೆ ಮಾಡಬೇಕು. ಸೊ ಅಡಿಷನಲ್ ಕ್ಯಾಪಿಟಲ್ ಎಷ್ಟು ತಂದಿದ್ದಾನೆ 90,000 ಅನ್ನು ತಂದಿದ್ದಾನೆ. 90,000 ಅನ್ನು ಬರ್ತಿದ್ದೇನೆ into 6 divided by 100, 6% ಚಾರ್ಜ್ ಮಾಡಬೇಕು. ಸೊ ಅಡಿಷನಲ್ ಕ್ಯಾಪಿಟಲ್ ಅನ್ನು ನಮಗೆ ಎಷ್ಟು ಯೂಸ್ ಆಗಿದೆ ಅಂತ ಕನ್ಸಿಡರ್ ಮಾಡಬೇಕು. ಹಾಫ್ ಇಯರ್ ಅಷ್ಟೇ ಯೂಸ್ ಆಗಿದೆ, ಯುಟಿಲೈಸ್ ಆಗಿದೆ ಅಂತ ಕನ್ಸಿಡರ್ ಮಾಡಿ ನಾವು ಮಾಡಬೇಕು 6 divided by 12 ಮಾಡಬೇಕು. ಸೊ 6 divided by 12 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 2,700 ಬರುತ್ತೆ. ಸೊ ಅಮೌಂಟ್ ಎಷ್ಟು ಬರುತ್ತೆ 2,700 ಬರುತ್ತೆ. ಸೊ ಈಗ ನಾವು ಎರಡನ್ನೂ ಟೋಟಲ್ ಮಾಡಬೇಕು. ನಮಗೆ ಎಷ್ಟು ಬರುತ್ತೆ 11,700 ಬರುತ್ತೆ. ಸೊ ಟೋಟಲ್ ಇಂಟ್ರೆಸ್ಟ್ ಆಫ್ ದಿನೇಶ್ ಎಷ್ಟಾಗುತ್ತೆ 11,700 ಆಗುತ್ತೆ. ಸೊ ಅದನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಮೌಂಟ್ ಬರೋಕ್ಕೆ ಬರೀತಾ ಇದ್ದೀನಿ. ಸೊ ಇವೆರಡನ್ನು ಟೋಟಲ್ ಮಾಡಬೇಕು. ಸೊ ನಮಗೆ ಎಷ್ಟು ಬರುತ್ತೆ 31,200 ಬರುತ್ತೆ. ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗಿದೆ ಪಾರ್ಟ್ನರ್ಸ್ ಗಳಿಗೆ 31,200. ಸೊ ಇದಾದ್ಮೇಲೆ ಪಾರ್ಟ್ನರ್ಸ್ ಗಳಿಗೆ ಸ್ಯಾಲರಿ ಏನು, ಸೊ ಇಬ್ರು ಪಾರ್ಟ್ನರ್ಸ್ ಗೆ ಸ್ಯಾಲರಿ ಏನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕಂಪನಿಗೆ ಅದು ಪೇಮೆಂಟ್ ಆಗುತ್ತೆ, ಅದಕ್ಕೆ ಡೆಬಿಟ್ ಸೈಡ್ ಬರ್ತಾ ಇದ್ದೀನಿ. ಪಾರ್ಟ್ನರ್ಸ್ ಸ್ಯಾಲರಿ ಅಂತ ಬರ್ತಾ ಇದ್ದೀನಿ. ಅಂಡರ್ಲೈನ್ ಮಾಡಬೇಕು, ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ, ಎ ಹಾಗೂ ಡಿ, ಅರುಣ್ ಹಾಗೂ ದಿನೇಶ್ ಇದ್ದಾರೆ. ಸೊ ಅವರಿಗೆ ಸ್ಯಾಲರಿಯನ್ನು ಕೊಟ್ಟಿದ್ದಾರೆ 4 months ಅಂತ ಕೊಟ್ಟಿದ್ದಾರೆ. ಸೊ ಅರುಣ್ಗೆ ಸ್ಯಾಲರಿ ಕೊಟ್ಟಿದ್ದಾರೆ 2,000 4 months ಅಂತ ಹೇಳಿದ್ದಾರೆ. ಸೊ ನಾವು ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡೋದು 1 year, 1 ಕಂಪ್ಲೀಟ್ ಇಯರ್. ಸೊ 1 year ಅಂತಂದ್ರೆ 12 months ಅಂತ. ಸೊ ಇಲ್ಲಿ ಏನು ಹೇಳಿದ್ದಾರೆ 4 months ಗೆ ಎಷ್ಟು ಹೇಳಿದ್ದಾರೆ 2,000 ಅಂತ ಹೇಳಿದ್ದಾರೆ. ಸೊ ನಾವು ಅದನ್ನ ಏನ್ ಮಾಡಬೇಕು 12 months ಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ ಅರುಣ್ 2,000 rupees ಅನ್ನು ಕೊಟ್ಟಿದ್ದಾರೆ. ಸೊ ಇದನ್ನ 12 months ಗೆ ಮಾಡಿದ್ರೆ ಎಷ್ಟಾಗುತ್ತೆ 24,000 ಆಗುತ್ತೆ. ಸೊ ಆನ್ಯುವಲ್ ಎಷ್ಟಾಗುತ್ತೆ 24,000 ಆಗುತ್ತೆ. ಅರುಣ್ 24,000. ಅದೇ ರೀತಿ ನಾವು ಏನು ಮಾಡಬೇಕು ದಿನೇಶ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿನೇಶ್ ಏನು ಹೇಳಿದ್ದಾರೆ 3,000 per month ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ಏನು ಮಾಡಬೇಕು 12 months ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಷ್ಟಾಗುತ್ತೆ 36,000 ಆಗುತ್ತೆ. ಸೊ ಅದನ್ನು ಕೂಡ ನಾನು ಮಾಡ್ತಾ ಇದ್ದೀನಿ
ಇಲ್ಲಿ ಬರ್ತಾ ಇದೆ. ಸೊ ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡಿದಾಗ 60,000 ಆಗುತ್ತೆ. ಸೊ ಇಲ್ಲಿ ಏನು ಹೇಳಿದ್ದಾರೆ, ದಿನೇಶ್ ಕೂಡ ಏನು ಹೇಳಿದ್ದಾರೆ, ಪರ್ ಮಂತ್ 3,000 ಅಂತ ಹೇಳಿದ್ದಾರೆ. ಇಂಟು 12 ಮಾಡಿದರೆ 36,000 ಬಂತು. ಸೊ ಎರಡು ಟೋಟಲ್ ಮಾಡಿದಾಗ ಎಷ್ಟು ಬಂತು, 60,000. ಬೈ ಚಾನ್ಸ್ ನಮಗೆ ಆನ್ಯುವಲ್ ಸ್ಯಾಲರಿ ಅನ್ನು ಕೊಟ್ಟರೆ ನಾವು ಏನು ಮಾಡಬೇಕು, ಅದನ್ನ ಕ್ಯಾಲ್ಕುಲೇಟ್ ಮಾಡೋದಾಗಿಲ್ಲ. ಹೇಗೆ ಹಂಗೆ ಏನು ಮಾಡಬೇಕು, ನಾವು ಅದನ್ನ ಬರೀಬೇಕು. ಸೊ ಇದಿಷ್ಟು ಸ್ಯಾಲರಿ ಆಯಿತು. ಸೊ ಈಗ ನೆಕ್ಸ್ಟ್ ಬರ್ತಾ ಇದ್ದೇನೆ, ಕಮಿಷನ್ ಕೊಟ್ಟಿದ್ದಾರೆ, ಕಂಪನಿ ಕಮಿಷನ್ ಅನ್ನು ಕೊಟ್ಟಿದ್ದಾರೆ, ದಿನೇಶ್ ಅಷ್ಟೇ ಕೊಟ್ಟಿದ್ದಾರೆ ಕಮಿಷನ್ ಅನ್ನ. ಸೊ ಅದಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೇನೆ, ದಿನೇಶ್ ಕಮಿಷನ್ ಅಂತ ಬರ್ತಾ ಇದ್ದೇನೆ, ದಿನೇಶ್ ಕಮಿಷನ್ ಅಂತ ಬರ್ತಾ ಇದ್ದೇನೆ. ಸೊ ದಿನೇಶ್ ಕಮಿಷನ್ ಕೊಟ್ಟಿದ್ದಾರೆ, ಆನ್ಯುವಲ್ ಕಮಿಷನ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 8,000 rupees ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅದನ್ನ ಯಾವುದೇ ಕ್ಯಾಲ್ಕುಲೇಷನ್ಸ್ ಇದೆ, ಡೈರೆಕ್ಟ್ ಆಗಿ ಏನು ಮಾಡ್ತಾ ಇದ್ದೀನಿ, ಅಮೌಂಟ್ ಅನ್ನ ಬರೀತಾ ಇದ್ದೀನಿ. ಸೊ ಇದಿಷ್ಟು ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. ಸೊ ಈಗ ನಾನು ಏನು ಮಾಡಬೇಕು, ಟೋಟಲ್ಸ್ ಅನ್ನ ಮಾಡಬೇಕು. ಸೊ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಬೇಕು. ಒಂದೆರಡು ಲೈನ್ ಬಿಟ್ಟು ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಬೇಕು. ಸೊ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಬೇಕು ಅಂತಂದ್ರೆ ಯಾವ ಸೈಡ್ ಅಮೌಂಟ್ ಜಾಸ್ತಿ ಇದೆ ಅಂತ ನಾವು ಚೆಕ್ ಮಾಡಬೇಕು. ಸೊ ಇಲ್ಲಿ ಏನಿದೆ, 31,200 ಇದೆ ಡೆಬಿಟ್ ಸೈಡ್, 60,000 ಇದೆ, 8,000. ಸೊ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 99,200. ಸೊ ಇಲ್ಲಿ ಕ್ರೆಡಿಟ್ ಸೈಡ್ 85,000 ಇದೆ, 1,400. ಸೊ ಇದನ್ನ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ, 86,400 ಬರುತ್ತೆ. ಸೊ ಇಲ್ಲಿ ಕಂಪೇರ್ ಮಾಡಿದಾಗ ನಮಗೆ ಏನಾಗುತ್ತೆ, ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಬರುತ್ತೆ. ಸೊ ಯೂಶುವಲಿ ನಮಗೆ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಬರ್ತಿರುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ, ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ. ಸೊ ಡೆಬಿಟ್ ಸೈಡ್ ಎಷ್ಟು ಹೋಗುತ್ತೆ, 99,200. ಕ್ರೆಡಿಟ್ ಸೈಡ್ ಇದೆ 86,400. ಸೊ ಹಾಗಾಗಿ ನಾವು ಏನ್ ಮಾಡಬೇಕು, ಯಾವ ಸೈಡ್ ಅಮೌಂಟ್ ಜಾಸ್ತಿ ಇರುತ್ತೋ ಅದನ್ನ ನಾವು ಎರಡು ಸೈಡ್. ಸೊ ಇಲ್ಲಿ ಎಷ್ಟು ಬಂದಿದೆ, 99,200 ಬಂದಿದೆ. ಸೊ ಅದೇ ರೀತಿ ಕ್ರೆಡಿಟ್ ಸೈಡ್ ಬರಬೇಕು, 99,200. ಸೊ ಈಗ ಏನಾಯ್ತು, ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಅಮೌಂಟ್ ಕಡಿಮೆ ಇದೆ. ಸೊ ಏನಾಗಿದೆ, ಇದರ ಅರ್ಥ ಏನು, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ಇನ್ಕಮ್ಸ್ ಕಡಿಮೆ ಇದೆ, ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ. ಸೊ ಎಕ್ಸ್ಪೆನ್ಸಸ್ ಅಮೌಂಟ್ ಎಷ್ಟಿದೆ, 99,200. ಇನ್ಕಮ್ಸ್ ಎಷ್ಟಿದೆ, 86,400. ಸೊ ಹಾಗಾದ್ರೆ ಏನಂತ, ನಮಗೆ ಲಾಸ್ ಆಗಿದೆ ಅಂತ. ಸೊ ನಮಗೆ ಇನ್ಕಮ್ ಗಿಂತ ಜಾಸ್ತಿ ಎಕ್ಸ್ಪೆನ್ಸಸ್ ಆಗಿದೆ ಅಂತ. ಸೊ ಲಾಸ್ ಆದಾಗ ನಾವು ಏನ್ ಮಾಡಬೇಕು, ಆ ಲಾಸ್ ಅನ್ನ ನಾವು ಏನ್ ಮಾಡಬೇಕು, ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಪ್ರಾಫಿಟ್ ಆದಾಗ ಕೂಡ ನಾವು ಏನ್ ಮಾಡಬೇಕು, ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದೇ ರೀತಿ ಲಾಸ್ ಆದಾಗ ಕೂಡ ನಾವು ಏನ್ ಮಾಡಬೇಕು, ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕು. ಸೊ ಲಾಸ್ ಆದಾಗ ನಮಗೆ ಯಾವ ಸೈಡ್ ಲಾಸ್ ಆಗಿರುತ್ತೋ ಅಲ್ಲಿ ನಾವು ಅದನ್ನ ಬರೀಬೇಕು. ಸೊ ಅಲ್ಲಿ ನಾವು ಪಾರ್ಟ್ನರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಕ್ರೆಡಿಟ್ ಸೈಡ್ ಅಮೌಂಟ್ ಕಡಿಮೆ ಇರೋದ್ರಿಂದ ನಾವು ಏನ್ ಮಾಡಬೇಕು, ಈ ಸೈಡ್ ಬರಬೇಕು. ಸೊ ಏನಂತ ಬರಬೇಕು, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಬೇಕು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಅಂಡರ್ಲೈನ್ ಮಾಡಿ ಬ್ರಾಕೆಟ್ ಅಲ್ಲಿ ಬರಬೇಕು, ಲಾಸ್ ಟ್ರಾನ್ಸ್ಫರ್ ಅಂತ ಬರಬೇಕು. ಸೊ ಲಾಸ್ ಅನ್ನು ನಾವು ಪಾರ್ಟ್ನರ್ಸ್ ಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ, 2 ಜನ ಪಾರ್ಟ್ನರ್ಸ್ ಇದ್ದಾರೆ, ಅರುಣ್ ಹಾಗೂ ದಿನೇಶ್ ಇದ್ದಾರೆ ಪಾರ್ಟ್ನರ್ಸ್ಗಳು. ಸೊ ಅವರಿಗೆ ಲಾಸ್ ಅನ್ನು ನಾವು ಏನ್ ಮಾಡಬೇಕು, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ನಾವು ಏನ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಬೇಕು. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನು ಕೊಟ್ಟಿದ್ದಾರೆ, 5:3 ಅನ್ನು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ಡಿಫರೆನ್ಸ್ ಅಮೌಂಟ್ ಅನ್ನು ನೋಡಬಹುದು. ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟಾಗಿದೆ, 99,200 ಮೈನಸ್ 86,400 ಮಾಡಬೇಕು. ನಮಗೆ ಡಿಫರೆನ್ಸ್ ಅಮೌಂಟ್ ಸಿಗುತ್ತೆ. ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟಿದೆ, 12,800 ಬರುತ್ತೆ. ಸೊ ಆ 12,800 ಅನ್ನ ನಾವು ಏನ್ ಮಾಡಬೇಕು, ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಬೇಕು. ಸೊ ಇಬ್ರು ಪಾರ್ಟ್ನರ್ಸ್ ಗಳಿಗೆ ನಾವು ಏನ್ ಮಾಡಬೇಕು, ಅವರ ಶೇರ್ ಒಳಗೆ ನಾವು ಏನ್ ಮಾಡಬೇಕು, ಅವರಿಗೆ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಬೇಕು. ಸೊ 12,800 ಇಂಟು, ಸೊ ಎ ನ ಶೇರ್ ಎಷ್ಟು, 5. ಸೊ ಟೋಟಲ್ ಎಷ್ಟಾಗುತ್ತೆ, 8. ಸೊ 5 + 3 8 ಆಗುತ್ತೆ. ಸೊ ಟೋಟಲ್ ಶೇರ್ಸ್ 8 ಆಗಿರುತ್ತೆ. ಸೊ ಅವರ ಶೇರ್ 8 ಆಗಿರುತ್ತೆ. ಸೊ ಅದರಲ್ಲಿ ಎ ನ ಶೇರ್ ಎಷ್ಟು, 5. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, 5/8 ಅಂತ ಬರಬೇಕು. ಸೊ ಎ ನ ಶೇರ್ ಎಷ್ಟಾಗುತ್ತೆ, 12,800 ಇಂಟು 5/8 ಮಾಡಿದಾಗ ಎಷ್ಟು ಬರುತ್ತೆ, 8,000 ಬರುತ್ತೆ. ಸೊ 8,000 ಅರುಣ್ ನ ಶೇರ್ ಆಗಿದೆ. ಸೊ ಅದೇ ರೀತಿ ದಿನೇಶ್ ಮಾಡಬೇಕು. ಸೊ ದಿನೇಶ್ ನ ಶೇರ್ ಎಷ್ಟಾಗಿದೆ, 3/8. ಸೊ ಅವನ ಶೇರ್ 3 ಆಗಿದೆ. ಸೊ ಟೋಟಲ್ ಶೇರ್ಸ್ 8 ಆಗಿದೆ. ಸೊ 3/8 ಮಾಡಿದಾಗ ಎಷ್ಟು ಬರುತ್ತೆ, 4,800. ಸೊ ಇವು ಎರಡು ಟೋಟಲ್ ಮಾಡಬೇಕು, ಅಮೌಂಟ್ ಕಾಲಮ್ ಬರಬೇಕು 12,800. ಸೊ ಎರಡು ಟೋಟಲ್ ಮಾಡಿದಾಗ 12,800 ಬರುತ್ತೆ. ಸೊ ನಾವು ಅದನ್ನ ಕ್ರಾಸ್ ವೆರಿಫೈ ಕೂಡ ಮಾಡಬಹುದು. ಸೊ 12,800 ನ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಎಷ್ಟಾಗಿದೆ, 8,000 4,800. ಸೊ ಎರಡು ಕೂಡಿಸಿದಾಗ 12,800 ಬರುತ್ತೆ.
ಸೊ ಈಗ ಏನಾಗುತ್ತೆ ಕ್ರೆಡಿಟ್ ಸೈಡ್ ಕೂಡ ಸೇಮ್ ಹೋಗುತ್ತೆ. ಸೊ ಈಗ ನಾವು 85,000 1,400 12,000 8,000 ಅನ್ನ 12,800 ಅನ್ನ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ 99,200 ಬರುತ್ತೆ. ಸೊ ಎರಡು ಕಡೆ ಏನಾಗಿದೆ ಖಾಲಿ ಆಗಿದೆ. ಸೊ ಇದಿಷ್ಟು ಆದ್ಮೇಲೆ ನಾವು ಏನು ಮಾಡಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕಿ. ಸೊ ಇದೇನಾಗಿದೆ ಲಾಸ್ ಅನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಈಗ ನಾವು ಪ್ರಿಪೇರ್ ಮಾಡೋದು ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ನಾವು ಏನು ಮಾಡಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕಿ. ಯೂಶುವಲಿ ನಾವು ಅದನ್ನೇ ಯೂಸ್ ಮಾಡ್ತೀವಿ. ಸೊ ಈಗ ನಾವು ಏನು ಮಾಡಬೇಕು ಪಾರ್ಟ್ನರ್ಸ್ ಪರ್ಸನಲ್ ಎಂಟ್ರೀಸ್ ಗಳನ್ನ ಏನು ಮಾಡಬೇಕು ಅವರ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಸೊ ಮೊದಲಿಗೆ ನಾವು ಏನು ಮಾಡಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಅನ್ನ ಬರೀಬೇಕು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಅನ್ನ ಬರೀಬೇಕು ಅಂತಂದ್ರೆ ಮೊದಲಿಗೆ ಓಪನಿಂಗ್ ಕ್ಯಾಪಿಟಲ್ ಅನ್ನು ಬರೀಬೇಕು. ಸೊ ಓಪನಿಂಗ್ ಕ್ಯಾಪಿಟಲ್ ಅನ್ನು ಕ್ರೆಡಿಟ್ ಸೈಡ್ ಬರೀಬೇಕು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಸೊ ಪಾರ್ಟ್ನರ್ಸ್ ಗಳು ದುಡ್ಡನ್ನು ತಂದಿರ್ತಾರೆ ಓಪನಿಂಗ್ ಕ್ಯಾಪಿಟಲ್. ಸೊ ಅದನ್ನ ಬರೀಬೇಕು. ಸೊ ಅರುಣ್ ಎಷ್ಟು ತಂದಿದ್ದಾನೆ 2,50,000 ಅನ್ನು ತಂದಿದ್ದಾನೆ. ಅರುಣ್ 2,50,000 ಅನ್ನು ತಂದಿದ್ದಾನೆ. ದಿನೇಶ್ 1,50,000 ಅನ್ನು ತಂದಿದ್ದಾನೆ. ಸೊ ಅವೆರಡನ್ನು ಏನು ಮಾಡಬೇಕು ಮೊದಲಿಗೆ ಬರೀಬೇಕು. ಪಾರ್ಟ್ನರ್ಸ್ ಗಳು ಅಡಿಷನಲ್ ಕ್ಯಾಪಿಟಲ್ ಅನ್ನು ತಂದಿದ್ದಾರೆ. ಸೊ ಅದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅಡಿಷನಲ್ ಕ್ಯಾಪಿಟಲ್ ಎಷ್ಟಿದೆ 1,50,000 ಅರುಣ್ ತಂದಿದ್ದಾನೆ. ದಿನೇಶ್ ಎಷ್ಟು ತಂದಿದ್ದಾನೆ 90,000 ಅನ್ನು ತಂದಿದ್ದಾನೆ. ಸೊ ಅದನ್ನು ಕೂಡ ನಾವು ಬರೀಬೇಕು. ಸೊ ಅದನ್ನ ಬರೆಯುವಾಗ ಏನಂತ ಬರೀಬೇಕು ಬೈ ಬ್ಯಾಂಕ್ ಅಂತ ಬರೀಬೇಕು. ಸೊ ಬೈ ಬ್ಯಾಂಕ್ ಅಂತ ಬರೀಬೇಕು. ಸೊ ಯಾಕೆ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು ಅಂತಂದ್ರೆ ಪಾರ್ಟ್ನರ್ಸ್ ಗಳು ಕ್ಯಾಶ್ ಅನ್ನು ತಂದಿರ್ತಾರೆ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನು ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಬೈ ಬ್ಯಾಂಕ್ ಅಂತ ಬರೆದು ಬ್ರಾಕೆಟ್ ಅಲ್ಲಿ ಅಡಿಷನಲ್ ಕ್ಯಾಪಿಟಲ್ ಅಂತ ಬರೀಬೇಕು. ಸೊ ಅಡಿಷನಲ್ ಕ್ಯಾಪಿಟಲ್ ಎಷ್ಟು ತಂದಿರ್ತಾರೋ ಅದನ್ನು ಬರೀಬೇಕು. ಸೊ ಅರುಣ್ ಎಷ್ಟು ತಂದಿದ್ದಾನೆ 1,50,000 ಅನ್ನು ತಂದಿದ್ದಾನೆ. ಹಾಗೆ ದಿನೇಶ್ ಎಷ್ಟು ತಂದಿದ್ದಾನೆ 90,000 ಅನ್ನು ತಂದಿದ್ದಾನೆ. ಸೊ ಇದಿಷ್ಟು ಓಪನಿಂಗ್ ಕ್ಯಾಪಿಟಲ್ ಅಡಿಷನಲ್ ಕ್ಯಾಪಿಟಲ್. ಸೊ ಪಾರ್ಟ್ನರ್ಸ್ ಗಳು ಒಂದಿಷ್ಟು ಡ್ರಾಯಿಂಗ್ಸ್ ಅನ್ನು ಕೂಡ ಮಾಡಿದ್ದಾರೆ. ಸೊ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಡ್ರಾಯಿಂಗ್ಸ್ ಇಲ್ಲಿ ಬರೋದಿಲ್ಲ, ಬರೀ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾತ್ರ ಬರುತ್ತೆ. ಸೊ ಏನಂತ ಬರೀಬೇಕು ಡ್ರಾಯಿಂಗ್ ಮಾಡೋದ್ರಿಂದ ಡೆಬಿಟ್ ಆಗುತ್ತೆ. ಸೊ 2 ಡ್ರಾಯಿಂಗ್ಸ್ ಅನ್ನು ಬರೀಬೇಕು. 2 ಡ್ರಾಯಿಂಗ್ಸ್ ಅಂತ ಬರೀಬೇಕು. ಪಾರ್ಟ್ನರ್ಸ್ ಗಳು ಡ್ರಾಯಿಂಗ್ಸ್ ಅನ್ನು ಮಾಡಿದ್ದಾರೆ. ಅರುಣ್ ಎಷ್ಟು ಡ್ರಾಯಿಂಗ್ಸ್ ಮಾಡಿದ್ದಾನೆ 1,00,000 ಅನ್ನು ಮಾಡಿದ್ದಾನೆ. ಅದೇ ರೀತಿ ದಿನೇಶ್ ಕೂಡ ಮಾಡಿದ್ದಾನೆ 60,000 ಅನ್ನು ಮಾಡಿದ್ದಾನೆ. ಸೊ ಅದನ್ನು ಕೂಡ ನಾವು ಏನು ಮಾಡಬೇಕು ಡ್ರಾಯಿಂಗ್ಸ್ ಅನ್ನು ಬರೀಬೇಕು. ಸೊ ಇದಿಷ್ಟು ಆದ್ಮೇಲೆ ನಾವು ಏನು ಮಾಡಬೇಕು ಎಂಟ್ರೀಸ್ ಗಳನ್ನ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಎಂಟ್ರೀಸ್ ಗಳನ್ನ ಡಬಲ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಏನಂತ ಇಲ್ಲಿ ಪಾರ್ಟ್ನರ್ಸ್ ಗಳ ಹೆಸರನ್ನ ಬರೆದಿರ್ತೀವಲ್ಲ ಸೊ ಫಸ್ಟ್ ಏನ್ ಮಾಡಬೇಕು ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಡಬಲ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನಾವು ಏನ್ ಮಾಡಬೇಕು ನೆಟ್ ಪ್ರಾಫಿಟ್ ಅನ್ನ ಬರೆದಿದ್ದೇವೆ. ಸೊ ಇದು ನೆಟ್ ಪ್ರಾಫಿಟ್ ಅಲ್ಲಿ ಪಾರ್ಟ್ನರ್ಸ್ ಹೆಸರಿಲ್ಲ. ಸೊ ಅದಕ್ಕೆ ನಾವು ಬರೆಯೋದಿಲ್ಲ. ಸೊ ನೆಕ್ಸ್ಟ್ ನೋಡಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೆದಿದ್ದೇವೆ. ಪಾರ್ಟ್ನರ್ಸ್ ಹೆಸರನ್ನ ಬರೆದಿದ್ದೇವೆ. ಸೊ ಇಲ್ಲಿ ಅದನ್ನ ಕ್ರೆಡಿಟ್ ಸೈಡ್ ಬರೆದಿದ್ದೇವೆ. ಸೊ ಅದಕ್ಕೆ ಏನಾಗುತ್ತೆ ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಏನಿದೆ ಅದು ಡೆಬಿಟ್ ಸೈಡ್ ಬರೆದಿದ್ದೇವೆ. ಸೊ ಏನಂತ ಬರೆಯಬೇಕು ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಇದೆ. ಸೊ ಅಲ್ಲಿ ಕೂಡ ಏನು ಮಾಡಬೇಕು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೆಯಬೇಕು. ಸೊ ಪಾರ್ಟ್ನರ್ಸ್ ಗಳಿಗೆ ದುಡ್ಡನ್ನ ಏನು ಮಾಡಿದ್ದೀವಿ ಚಾರ್ಜ್ ಮಾಡಿದ್ದೇವೆ. 800 rupees ಅರುಣ್ಗೆ ಚಾರ್ಜ್ ಮಾಡಿದ್ದೇವೆ. ದಿನೇಶ್ಗೆ 600 ಚಾರ್ಜ್ ಮಾಡಿದ್ದೇವೆ. ಅದೇ ಅಮೌಂಟ್ ಅನ್ನು ಅಲ್ಲಿ ಕೂಡ ಬರೆಯಬೇಕು. ಅರುಣ್ 800 ದಿನೇಶ್ 600. ಸೊ ಈ ರೀತಿ ನಾವು ಏನು ಮಾಡಬೇಕು ಡಬಲ್ ಎಂಟ್ರೀಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಏನ್ ಮಾಡಬೇಕು ಸೊ ಲಾಸ್ ಆಗಿದೆ ಪಾರ್ಟ್ನರ್ಸ್ ಗಳಿಗೆ ಲಾಸ್ ಆಗಿದೆ. ಸೊ ಅದನ್ನ ಇಲ್ಲಿ ಬರ್ದಿದ್ದೀವಿ. ಸೊ ಇದು ಯಾವ ಲಾಸ್ ಅಂತ ಕರಿತೀವಿ ಇದಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಹಾಕಿದಾಗ ನಮಗೆ ಲಾಸ್ ಆಗಿದೆ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು ಅದನ್ನ ಎಂಟ್ರಿ ಮಾಡಬೇಕು. ಪಾರ್ಟ್ನರ್ಸ್ ಗಳಿಗೆ ಡೆಬಿಟ್ ಆಗಿದೆ. ಸೊ ಅದಕ್ಕೆ ಏನಂತ ಬರಬೇಕು ಟು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಬರಬೇಕು. ಏನಂತ ಬರಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಬರಬೇಕು. ಬ್ರಾಕೆಟ್ ಅಲ್ಲಿ ಲಾಸ್ ಟ್ರಾನ್ಸ್ಫರ್ಡ್ ಅಂತ ಬರಬೇಕು. ಪಾರ್ಟ್ನರ್ಸ್ ಗಳಿಗೆ ಲಾಸ್ ಅನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಬರಬೇಕು. ಸೊ ಇಲ್ಲಿ ಅವರ ಲಾಸ್ ಶೇರ್ ಅನ್ನು ಕೊಟ್ಟಿದ್ದೇವೆ. ಅರುಣ್ಗೆ 8,000 ದಿನೇಶ್ಗೆ 4,800. ಸೊ ಇದನ್ನ ಡೆಬಿಟ್ ಮಾಡಿ ಅರುಣ್ಗೆ 8,000 ದಿನೇಶ್ಗೆ 4,800. ಸೊ ಇದಿಷ್ಟನ್ನ ಬರೀಬೇಕು. ಸೊ ಈ ಸೈಡ್ ಆಯ್ತು. ಸೊ ಈಗ ಡೆಬಿಟ್ ಸೈಡ್ ಬರಬೇಕು. ಸೊ ಪಾರ್ಟ್ನರ್ಸ್ ಗಳಿಗೆ ಏನಾದ್ರು ದುಡ್ಡು ಕೊಟ್ಟಿದ್ರೆ ಅದನ್ನ ನಾವು ಅಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಪಾರ್ಟ್ನರ್ಸ್ ಗೆ ಅದು ದುಡ್ಡು ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ 19,500 ಅರುಣ್ಗೆ ಕೊಟ್ಟಿದ್ದಾರೆ. 11,700 ದಿನೇಶ್ಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇನ್ಕಮ್ ಆಗುತ್ತೆ ಪಾರ್ಟ್ನರ್ಸ್ ಗಳಿಗೆ. ಅದಕ್ಕೆ ನಾವು ಕ್ರೆಡಿಟ್ ಸೈಡ್ ಬರ್ತೀವಿ. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೀಬೇಕು. ಸೊ ಬರೆದು ಅವರ ಇಂಟ್ರೆಸ್ಟ್ ಅನ್ನು ಬರೀಬೇಕು. 19,500 ಯಾರಿಗೆ ಕೊಟ್ಟಿದ್ದೇವೆ ಅರುಣ್ಗೆ ಕೊಟ್ಟಿದ್ದೇವೆ.
ಅದೇ ರೀತಿ ದಿನೇಶ್ಗೆ 11,700 ಅನ್ನ ಕೊಟ್ಟಿದ್ದೀವಿ. ಸೊ ನಾವು ಇಲ್ಲಿ ಎರಡು ಸತಿ ಕ್ಯಾಲ್ಕುಲೇಷನ್ಸ್ ಮಾಡೋದಾಗಿದೆ. ಸೊ ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಡೈರೆಕ್ಟ್ ಆಗಿ ನಾವು ಅಮೌಂಟ್ ಅನ್ನ ಬರೀತೀವಿ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ. ಸೊ ಈಗ ಪಾರ್ಟ್ನರ್ಸ್ ಗಳಿಗೆ ಸ್ಯಾಲರಿ ಅನ್ನು, ಸೊ ಪಾರ್ಟ್ನರ್ಸ್ ಗಳಿಗೆ ಸ್ಯಾಲರಿಯನ್ನ ಕಂಪನಿ ಕೊಟ್ಟಿದೆ. ಹಾಗಾಗಿ ಏನಿರುತ್ತೆ, ಪಾರ್ಟ್ನರ್ಸ್ ಗಳಿಗೆ ಇನ್ಕಮ್ ಆಗುತ್ತೆ. ಸೊ ಅವರಿಗೆ ದುಡ್ಡು ಬರುತ್ತೆ. ಸೊ ಅದಕ್ಕೆ ನಾವು ಕ್ರೆಡಿಟ್ ಸೈಡ್ ಬಿಡ್ತೀವಿ. ಬಾಯ್ ಸ್ಯಾಲರಿಯನ್ನು ಬರಬೇಕು. ಸೊ ಸ್ಯಾಲರಿ ಕೊಟ್ಟಿದ್ದಾರೆ, ಸ್ಯಾಲರಿಯನ್ನು ಬರಬೇಕು. ಸೊ ಅರುಣ್ಗೆ ಎಷ್ಟು ಕೊಟ್ಟಿದ್ದಾರೆ ಸ್ಯಾಲರಿ? 24,000 ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿ ದಿನೇಶ್ ಕೊಟ್ಟಿದ್ದಾರೆ 36,000 ಅನ್ನ ಕೊಟ್ಟಿದ್ದಾರೆ. ಸೊ ಈ ತರ ಏನ್ ಮಾಡ್ತಾರೆ, ಸ್ಯಾಲರಿ ಡಿಸ್ಟ್ರಿಬ್ಯೂಷನ್ ಅನ್ನು ಕೂಡ ಏನ್ ಮಾಡ್ತಾರೆ, ಇದಕ್ಕೆ ಕೊಟ್ಟಿದ್ದಾರೆ. ಸೊ ಸ್ಯಾಲರಿ ಆಯ್ತು. ಈಗ ಕಮಿಷನ್. ಸೊ ಕಮಿಷನ್ ಯಾರಿಗೆ ಕೊಟ್ಟಿದ್ದಾರೆ? ದಿನೇಶ್ಗೆ ಅಷ್ಟೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅರುಣ್ಗೆ ಯಾವುದೇ ತರಹದ ಕಮಿಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನ್ ಮಾಡಬೇಕು, ದಿನೇಶ್ಗೆ ಇನ್ಕಮ್ ಆಗುತ್ತೆ. ಸೊ ಅದನ್ನು ಕೂಡ ನಾವೇನ್ ಮಾಡಬೇಕು, ಬಾಯ್ ಕಮಿಷನ್ ಅಂತ ಬರೀಬೇಕು. ಸೊ ಯಾರಿಗೆ ಅಮೌಂಟ್ ಅನ್ನ ಕೊಟ್ಟಿರ್ತಾರೋ ಅವ್ರಿಗೆ ಎಷ್ಟೇ ಬರೀಬೇಕು. ಸೊ ಅರುಣ್ಗೆ ಅಮೌಂಟ್ ಕೊಟ್ಟಿಲ್ಲ, ಸೊ ನಿಲ್ ಅಂತ ಬರೀಬೇಕು. ದಿನೇಶ್ಗೆ ಎಷ್ಟು ಬರೀಬೇಕು? 8,000 ಅನ್ನ ಬರೀಬೇಕು. ಸೊ ಈ ತರ ಏನ್ ಮಾಡಬೇಕು, ಒಂದೊಂದೇ ಎಂಟ್ರೀಸ್ ಅನ್ನ ಮಾಡ್ತಾ ಹೋಗ್ಬೇಕು. ಸೊ ಈ ಸೈಡ್ ಕೂಡ ಏನಾಯ್ತು, ಎಲ್ಲಾ ಎಂಟ್ರೀಸ್ ಗಳನ್ನ ನಾವು ಏನ್ ಮಾಡ್ತೀವಿ, ರೆಕಾರ್ಡ್ಸ್ ಅನ್ನ ಮಾಡ್ತೀವಿ. ಸೊ ಈಗ ನಾವು ಏನ್ ಮಾಡಬೇಕು, ಪಾರ್ಟ್ನರ್ಸ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಸೊ ಪಾರ್ಟ್ನರ್ಸ್ ಅಕೌಂಟ್ ಅನ್ನ ಕ್ಲೋಸ್ ಮಾಡುವಾಗ ನಾವು ಏನ್ ಮಾಡಬೇಕು, ಅಮೌಂಟ್ಸ್ ಅನ್ನ ಚೆಕ್ ಮಾಡಬೇಕು. ಸೊ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆಯೋ ಅಥವಾ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆಯೋ ಅಂತ ನೋಡಬೇಕು. ಸೊ ಇಲ್ಲಿ ಕ್ಯಾಪಿಟಲ್ಸ್ ಇರೋದ್ರಿಂದ ಏನಾಗುತ್ತೆ, ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ತೋರಿಸ್ತೀವಿ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ಕ್ರೆಡಿಟ್ ಸೈಡ್ ಅಮೌಂಟ್ಸ್ ಅನ್ನ ಏನ್ ಮಾಡಬೇಕು, ಟೋಟಲ್ ಮಾಡ್ತಾ ಹೋಗ್ಬೇಕು. ಸೊ ನಮಗೆ ಟೋಟಲ್ ಮಾಡಿದಾಗ ಅರುಣ್ ಕಾಲಮ್ ಎಷ್ಟು ಬರುತ್ತೆ? 4,43,500 ಬರುತ್ತೆ. ಸೊ ಅರುಣ್ ಕಾಲಮ್ ಎಷ್ಟು ಬರುತ್ತೆ? 4,43,500 ಬರುತ್ತೆ. ಅದೇ ರೀತಿ ದಿನೇಶ್ ಕಾಲಮ್ ಕೂಡ ಮಾಡಬೇಕು. ಎಷ್ಟು ಬರುತ್ತೆ? 2,95,700 ಬರುತ್ತೆ. ಸೊ ಅದನ್ನು ಕೂಡ ಬರೆದಿದ್ದೇನೆ, 2,95,700. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ಅದೇ ಟೋಟಲ್ಸ್ ಅನ್ನ ಡೆಬಿಟ್ ಸೈಡ್ ಬರ್ತಾ ಇದ್ದಾರೆ. 4,43,500. ದಿನೇಶ್ ಕಾಲಮ್ ಎಷ್ಟು? 2,95,700. ಸೊ ಈ ರೀತಿ ನಾವು ಎರಡು ಕಡೆ ಸೇಮ್ ಅಮೌಂಟ್ ಅನ್ನ ಬರೀತಾ ಇದ್ದೇವೆ. ಸೊ ಈಗ ಏನಾಯ್ತು, ಡೆಬಿಟ್ ಸೈಡ್ ಅಮೌಂಟ್ ಕಡಿಮೆ ಇದೆ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ಅದನ್ನ ಬ್ಯಾಲೆನ್ಸ್ ಅನ್ನ ಕ್ಯಾರಿ ಡೌನ್ ಮಾಡಬೇಕು. ಸೊ ಅದಕ್ಕೆ ಏನಂತ ಬರೀಬೇಕು, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕು. ಬ್ರಾಕೆಟ್ ಅಲ್ಲಿ ಏನ್ ಬರೀಬೇಕು, ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀಬೇಕು. ಸೊ ಬರೋದು ಏನ್ ಮಾಡಬೇಕು, ಈ ಟೋಟಲ್ ಅಮೌಂಟ್ ಅನ್ನು ಏನ್ ಮಾಡಬೇಕು, ಡೆಬಿಟ್ ಸೈಡ್ ಟೋಟಲ್ ಅನ್ನು ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದಾಗ ಅರುಣ್ ಕಾಲಮ್ ಎಷ್ಟು ಬರುತ್ತೆ? 3,34,700 ಬರುತ್ತೆ. ಅರುಣ್ ಕಾಲಮ್ ಎಷ್ಟು ಬರುತ್ತೆ? 3,34,700 ಬರುತ್ತೆ. ಸೊ ಅದೇ ರೀತಿ ದಿನೇಶ್ ಕಾಲಮ್ ಕೂಡ ಮಾಡಬೇಕು. ಈ ಟೋಟಲ್ ಅನ್ನು ಏನ್ ಮಾಡಬೇಕು, ದಿನೇಶ್ ಕಾಲಮ್ ಅನ್ನು ಮೈನಸ್ ಮಾಡಬೇಕು. ಸೊ ನಮ್ಗೆ ಎಷ್ಟು ಬರುತ್ತೆ? 2,30,300 ಎಷ್ಟು ಬರುತ್ತೆ? 2,30,300. ಸೊ ಈ ತರ ನಾವು ಏನ್ ಮಾಡಬೇಕು, ಅಕೌಂಟ್ಸ್ ಅನ್ನ ಕ್ಲೋಸ್. ಸೊ ಇದಿಷ್ಟು ನಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಆಗಿದೆ. ಸೊ ನಾವು ಮೊದಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಪ್ರಾಫಿಟೇಷನ್ ಅಕೌಂಟ್ ಅನ್ನು ಹಾಕಿದ್ವಿ. ಆ ನಂತರ ನಾವು ಏನ್ ಮಾಡಿದ್ವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಇಲ್ಲಿ ಪ್ರಿಪೇರ್ ಮಾಡಿ. ಸೊ ನಿಮಗೆ ಇದರಲ್ಲಿ ಯಾವುದೇ ತರಹದ ಡೌಟ್ಸ್ ಇದ್ದರೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್